ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಆಫ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ದಿಲೀಪ್ ರಾಜ್ ಸರ್ ಅವ್ರಿಗೆ ಸ್ವಾಗತ. ಸರ್ ನಮಸ್ಕಾರ. ಸರ್, ನೀವು ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೈಲ್ಗೆ ಎಂಟ್ರಿ ಕೊಟ್ಟಿದ್ದು ನಮಗೆ ಶಾಕಿಂಗು ಅಂಡ್ ಸರ್ಪ್ರೈಸಿಂಗು. ಹೇಗಾಯ್ತು ಈ ಒಂದು ಸಮ್ಮಿಲನ? ವೆರಿ ಸಿಂಪಲ್. ಅಂದ್ರೆ ರೆಗ್ಯುಲರ್ ಎಲ್ಲ ಆಕ್ಟರ್ಸ್ಗೆ ಹೇಗಾಗುತ್ತೋ ಅದೇ ತರ ಕೃಷ್ಣ ಫೋನ್ ಮಾಡಿದ್ರು. Okay. ಈ ತರದ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ ಹೇಳಿದ್ರು. ಒಂದ್ಸತಿ ಸ್ಕ್ರಿಪ್ಟನ್ನ ಒಂದ್ಸತಿ ರೀಡಿಂಗ್ ಕೊಟ್ಬಿಡಿ ನೋಡೋಣ ಅಂತ ಹೇಳಿ. ಸರ್ ಆ ಥರ ಇತ್ತು ಅಂದ್ರೆ ನಾನು ಫೋನೇ ಮಾಡ್ತಾರಲ್ಲ, ತುಂಬಾ ಒಳ್ಳೆ ಕ್ಯಾರೆಕ್ಟರ್, ನೀವು ನಂಬಿ ಬನ್ನಿ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅವರ ಆ ನಂಬಿಕೆ ಇತ್ತಲ್ಲ, ಅದು ನನಗೆ ಇಷ್ಟ ಆಗಿದೆ ಆಕ್ಚುಲಿ ಬೇಸಿಕ್ಲಿ. ನೈಸ್. ಅಂಡ್ ಲವ್ ಮಾಕ್ಟೇಲ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದ್ದರಿಂದ ಡೆಫಿನೆಟ್ಲಿ ನನಗೆ ಅದ್ರ ಬಗ್ಗೆ ಡೌಟ್ ಇರಲಿಲ್ಲ. ಅಂದ್ರೆ ಕ್ವಾಲಿಟಿ ವೈಸ್ ಅಥವಾ ನರೇಟಿವ್ ಪ್ರೋಸೆಸ್ ಚೆನ್ನಾಗಿರುತ್ತೆ ಅನ್ನೋದೊಂದು ಮಿನಿಮಮ್ ಗ್ಯಾರಂಟಿ ಇತ್ತದು. ಬಟ್ ಸ್ಟಿಲ್ ಒಬ್ಬ ಆಕ್ಟರ್ಗೆ ತಾನೇನ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ, ಆ ಇದರಲ್ಲಿ ಕೇಳಿದ್ದೆ ನಾನು. ಬಟ್ ಅದಾದ್ಮೇಲೆ ಒಂದ್ಸತಿ ಸ್ಕ್ರಿಪ್ಟ್ ರೀಡಿಂಗು ಅದು ಇದೆಲ್ಲ ಅದಾದ್ಮೇಲೆ ಇಟ್ ವಾಸ್ ವೆರಿ ಕನ್ವಿನ್ಸಿಂಗ್. ಓಕೆ. ಅಂಡ್ ಸರ್, ಐ ಥಿಂಕ್ ಐ ಮೀನ್ ಈ ಲುಕ್ ಇರೋದು, ಐ ಡೋಂಟ್ ನೋ ವೆದರ್ ಯು ಆರ್ ಪ್ಲೇಯಿಂಗ್ ಎ ಕ್ಯಾರೆಕ್ಟರ್ ಆರ್ ಐ ಮೀನ್ ನಾವು ನಿಮ್ನ ತುಂಬಾನೇ ಯಂಗ್ ಆಗಿ ನೋಡಿ 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 ಅಭ್ಯಾಸ ಆಗಿ ಸಾಲ್ಟ್ ಅಂಡ್ ಪೆಪ್ಪರ್ ಅಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಇಸ್ ಇಟ್ ಫಾರ್ ಅ ಕ್ಯಾರೆಕ್ಟರ್ ಆರ್? ಇಲ್ಲ, ದಿಸ್ ಇಸ್ ನಾಟ್ ಫಾರ್ ಎನಿ ಕ್ಯಾರೆಕ್ಟರ್. ಸುಮ್ಮನೆ ಜನರಲಿ ನಾನು ಏನು ಶೂಟಿಂಗ್ ಗೀಟಿಂಗ್ ಇಲ್ಲದೆ ಇದ್ದಾಗ ಈ ತರ. ಓಕೆ. ಒಂದು ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಸೂಟ್ಸ್ ಯು, ಬಟ್ ಸ್ಟಿಲ್ ನಮಗೆ ಆ ಲವ್ ಗುರುನೇ ಗಾನ ಭಜಾನನೆ ನೋಡಿ ಆ ತರ ಇಷ್ಟ ಆಗಿರೋದ್ರಿಂದ ಐ ಮೀನ್ ವಿ ಡೋಂಟ್ ಗೆಟ್ ಟು ಸಿ ದಿಸ್ ಕೈಂಡ್ ಆಫ್ ಲುಕ್ ಆಫ್ ಯರ್ಸ್ ಈ ತರ ಜಾಸ್ತಿ. ಬಟ್ ಆದ್ರೆ ಸರ್, ಥ್ರೂಔಟ್ ದ ಮೂವಿ ಹೇಗೆ ಎಂಜಾಯ್ ಮಾಡಿದ್ರೆ ಈ ಒಂದು ಪಾತ್ರನ, ಮತ್ತೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ಬೋದು? ಬಿಕಾಸ್ ಲವ್ ಮಾಕ್ಟೈಲ್ ಅಂತ ನೋಡ್ತೀವಿ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ತುಂಬಾನೇ ಒಳ್ಳೆ ರೆಕಗ್ನೇಷನ್ ಅನ್ನ ಪಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ಇವರು ಮತ್ತೆ ರಚನಾ ಇಂದವರು ಬರೀ ಹೆಂಗೆ ನಾವು ಅಂತ ಹೇಳಿದೇನೆ ಒಳ್ಳೆ ಹಿಟ್ ಆಗಿರ್ತಾ ಇತ್ತು. ರೇಚಲ್ ಅವರು ಕೂಡ ಅಷ್ಟೇನೆ ಒಂದೊಂದು ಪಾತ್ರಗಳನ್ನು ಕೂಡ ಒಳ್ಳೊಳ್ಳೆ ಒಂದು ಟ್ರೇಡ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿತ್ತು. ಬಟ್ ನಿಮ್ಮ ಒಂದು ಪಾತ್ರ ಯಾವ ರೀತಿಯಾಗಿ? ಲವ್ ಮಾಕ್ಟೇಲ್ ಅಲ್ಲಿ ಆಕ್ಚುಲಿ ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ, ವೆದರ್ ಯು ಆರ್ ಗುಡ್ ಆಕ್ಟರ್ ಬ್ಯಾಡ್ ಆಕ್ಟರ್ ಅದೆಲ್ಲ ಸೆಕೆಂಡ್ರಿ ಆಗ್ಬಿಡುತ್ತೆ. ಒಂದು ಒಳ್ಳೆ ಫ್ರಾಂಚೈಸಿ ಅದು, ಅದರದ್ದೊಂದು ಮಿನಿಮಮ್ ಗ್ಯಾರಂಟಿ ಇರುತ್ತೆ. ಅದು ಏನು ಪಾತ್ರ ಬರುತ್ತೋ ಅದನ್ನ ನಾವು ನಿರ್ವಹಿಸಲೇಬೇಕು, ಚಾಯ್ಸೇ ಇಲ್ಲ. ಅದು ಒಂದು. ಇನ್ನೊಂದೇನೆಂದ್ರೆ, ಲವ್ ಮಾಕ್ಟೇಲ್ ಅನ್ನೋದು ಒಂದು ಮನೆ, ಆ ಮನೆಯ ಸದಸ್ಯರು ಇದು ಅಂತ ಕ್ಲೀನಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅಭಿ ಆಗಿರ್ಬೋದು, ಕೃಷ್ಣ ಅವರಾಗಿರ್ಬೋದು, ಮಿಲನ ಅವರಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಆ ಮನೆ ಮೆಂಬರ್ಸ್ ಜೊತೆ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾವು ಗೆಸ್ಟ್ ಆ ಮನೆ ಮೆಂಬರ್ ಆಗ್ತೀವ ಅನ್ನೋದು ನಮ್ಮ ಮೇಲೆ ಇರುತ್ತದೆ. ಓಕೆ. ಯಾಕಂದ್ರೆ ನಾವು ಅಲ್ಲಿ ಒಳಗೆ ಹೋದಾಗ ಅದನ್ನ 100% ಕೊಟ್ರೆ ಮಾತ್ರ ನಾವು ಆ ಮನೆ ಮೆಂಬರ್ ಆಗ್ತೀವಿ. ಹೌದು. ಇಲ್ಲಾಂದ್ರೆ ಗೆಸ್ಟ್ ಆಗ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಅದು ಗೆಸ್ಟ್ ಆದಾಗ ಏನಂದ್ರೆ, ಎಂತ ಒಳ್ಳೆ ಗೆಸ್ಟ್ ಆದ್ರೂ ಆಯ್ತು ಹೋಗ್ಗುರು ಸಾಕು ಅನ್ನೋ ತರ ಆಗ್ಬಿಡುತ್ತೆ. ಹೌದು. ಮಲ್ಗೋ ಟೈಮ್ ಹೋಗಪ್ಪ, ನಮ್ಗೆ ಸ್ಪೇಸ್ ಬೇಕು ಅನ್ನೋ ತರ. ಸೊ ಬಟ್ ಇಲ್ಲಿ ನಮಗಿದ್ದಿದ್ದು, ಎಸ್ಪೆಷಲಿ ಶ್ವೇತಾ ಅಥವಾ ನನಗಾಗ್ಲಿ, ನಮಗಿದ್ದಿದ್ದು ಚಾಲೆಂಜ್ ಅದೇನೆ. ಅಂದ್ರೆ ಇದೊಂದು ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತ ಫ್ಯಾಮಿಲಿ, ನಾವೊಂದು ಫ್ಯಾಮಿಲಿ ಆಗ್ಬೇಕು ಅನ್ನೋದು. ಅಂಡ್ ಆ ಫ್ಯಾಮಿಲಿ ಆಗೋದಕ್ಕೆ ಬೇಕಾಗಿರುವಂತ ಎಲ್ಲಾ ಅಂಶಗಳನ್ನು ಆ ಕ್ಯಾರೆಕ್ಟರ್ ಇಟ್ಟಿದ್ರು. ಓಕೆ. ಸೊ ಏನಂದ್ರೆ, ಅದನ್ನ ನಾವು ನೀಟಾಗಿ ತಗೊಂಡು ಡೈಜೆಸ್ಟ್ ಮಾಡ್ಕೊಂಡು ಹೊರಗೆ ಹಾಕೋದು ಅಷ್ಟೇ ಇದ್ದಿದ್ದು ರೆಸ್ಪಾನ್ಸಿಬಿಲಿಟಿ. ಓಕೆ. ಸೊ ಈಗ ಆಫ್ಟರ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆದ್ಮೇಲೆ ಕೃಷ್ಣ ಅವ್ರು ಹೇಳೋ ಪ್ರಕಾರ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳ್ತಾ ಇದಾರೆ. ದೆನ್ ವಿ ಆರ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ನಮಗೆ ಟ್ರೈಲರ್ ತೋರಿಸಿಲ್ಲ, ನಿಮಗೆ ಮೂವಿನೂ ತೋರಿಸಿಲ್ಲ ಒಟ್ಟಿನಲ್ಲಿ. ಅದೇ ಡೆಫಿನೆಟ್ಲಿ ನಾವು ಡಬ್ಬಿಂಗ್ ಪ್ರೊಸೆಸ್ ಅಲ್ಲೆಲ್ಲ ನೋಡಿದಾಗ, ಡಬ್ಬಿಂಗ್ ಇನ್ನೊಂದು ಶೂಟಿಂಗ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಆಕ್ಟರ್ಸ್ಗಳಿಗೆ ಫೀಲ್ ಆಗ್ಬಿಡುತ್ತೆ. ಒಂದು ಶಾರ್ಟ್ ಆಗ್ತಿದ್ದಂಗೆ ಇದು ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ರಿಯಲ್ ಫೀಲಿಂಗ್ ಅನ್ನಿಸ್ತಾ ಇದೆ. ನಾವು ಯಾವಾಗ ತುಂಬಾ ಫೋರ್ಸ್ಫುಲ್ ಆಗಿ ಆಕ್ಟ್ ಮಾಡ್ತೀವಿ, ಅವಾಗ ಇಲ್ಲ ಗುರು ನಾನೇನೋ ಆಕ್ಟರ್ ಆಗಿ ಪ್ರೂವ್ ಮಾಡ್ತಾ ಇದೀನಿ ಅನ್ಸುತ್ತೆ. ಎಸ್. ನಮಗೆ ಅವ್ರು ಹೇಳೋ ಕಥೆಯಲ್ಲಿ ಬರುವಂತ ಸನ್ನಿವೇಶಗಳು ನಮಗೆ ಫೀಲ್ ಆಗೋ ಥರ ಅದ್ರ ಪಾಡ್ಗೆ ಅದು ಬಂದ್ರೆ ಇಟ್ ಇಸ್ ವರ್ಕಿಂಗ್ ಅನ್ಸುತ್ತದು. ಸೊ ಆ ಥರದೊಂದು ಫೀಲಿಂಗ್ ಕೊಟ್ಟಂತ ಮೂವಿ ಮತ್ತೆ ಪಾತ್ರ ಇದು. ಓಕೆ. ಅಂಡ್ ಸರ್, ಮಿಲನಾದಲ್ಲಿ ಇಟ್ ವಾಸ್ ಲೈಕ್ ಕೈಂಡ್ ಆಫ್ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರೋ ಥರದ್ದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರಿ. ಅಂದ್ರೆ ಇವಾಗ ಒಂದು ಲವ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಆ ಥರ ಇರಬೇಕಾದಂಥ ಒಂದು ಫೇಸ್ನಲ್ಲಿ ನಿಮಗೆ ಸೀದಾ ನೆಗೆಟಿವ್ ಬಂದಾಗ ಹೌ ಡು ಯು ಎಕ್ಸೆಪ್ಟ್ ದಟ್ ಸರ್? ಸ್ವಲ್ಪ ನೆಗೆಟಿವ್ ಶೇಡ್ ಇದೆ ಅನ್ನೋ ಥರ ಆದರೆ ಏನಾಗುತ್ತೆ, ನಿಮಗೆ ಮಿಲನ ಅನ್ನೋ ಥರದ್ದು ಒಂದು ಪ್ರಾಜೆಕ್ಟ್ ಬಂದಾಗ, ಒಂದು ಪ್ರಕಾಶ್ ಜಯರಾಮ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಆ ಥರದ ಒಂದು ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಪ್ಲೇಯಿಂಗ್ ಅಗೇನ್ಸ್ಟ್ ಅಪ್ಪು ಅಂತ ಬಂದಾಗ, ಅದು ಈಗ ಅಭಿ ಹೇಳಿದ್ರು ಗೊತ್ತಾ, ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ರೆಕಗ್ನಿಷನ್ ಸಿಗೋದು ಅವನು ಮಾಡೋ ಸಿನಿಮಾ ಹಿಂಗಾಗುತ್ತೆ ಅನ್ನೋದ್ರ ಮೇಲೆ. ಸೊ ಅದು ಅಪ್ಪು ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಹಿಟ್ ಅಂತಾನೆ. ಅಂದ್ರೆ ಅವರ ಸಕ್ಸಸ್ ರೇಟ್ ಹಂಗಿದೆ ಅಪ್ಪು ಅವ್ರದ್ದು. ಅಂಡ್ ಇವತ್ತಿಗೂ ನಾನು ಅದು ಬಿಟ್ಟು ಸಾಕಷ್ಟು ಸಿನಿಮಾ ಮಾಡಿದ್ರು ಇವತ್ತಿಗೂ ಜನ ಹೇಳೋದು ನೀವು ಮಿಲನಲ್ಲಿ ಮಾಡಿದಿರಾ, ನೀವು ಮಿಲನಲ್ಲಿ ಮಾಡಿದಿರಾ. ಅದು ಅದರದ್ದು ಅಂದ್ರೆ ಮೈಲೇಜ್ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ಇನ್ಫ್ಯಾಕ್ಟ್ ನನಗೆ ಆಕ್ಚುಲಿ ಸರ್ಪ್ರೈಸಿಂಗ್ ಆಗಿತ್ತು. ಅವರು ನನಗೆ ಕರೆದ್ಬಿಟ್ಟು ಕತೆ ಇದನ್ನು ಹೇಳಿದಾಗ ನಾನು ಹೋಗಿ ಹೇಳಿದೆ, ನಿಜವಾಗ್ಲೂ ಅಪ್ಪು ಜೊತೆ ನನ್ನನ್ನು ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ, ಅಪ್ಪು ಎಗೇನ್ಸ್ಟಿಗೆ ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ.
ಬಿಕಾಸ್ ನಾನು ಇಮ್ಯಾಜಿನ್ ಫಸ್ಟ್ ಆಫ್ ಆಲ್ ನಾನು ವಿಲನ್ ಆಗಿ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ. ಅದೇ ನಾನು ಹ್ಯಾಡ್ ಇಮ್ಯಾಜಿನ್ಡ್ ಅಬೌಟ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಸಪೋರ್ಟಿಂಗ್ ರೋಲ್ ಆಗಿರ್ಬೋದು, ಆ ಥರದ್ದು ಇಮ್ಯಾಜಿನ್ ಮಾಡಿದ್ನ ಹೊರತು ನಾನು ನೆಗೆಟಿವ್ ಮಾಡ್ಬೋದು ಅನ್ನೋದು ಆ್ಯಕ್ಚುಲಿ ನಾನು ಅದನ್ನು ಮಾಡಿದಾಗಲೂ ಎಷ್ಟೊಂದು ಜನ ಕನ್ವಿನ್ಸಿಂಗ್ ಆಗಿರಲಿಲ್ಲ. ಓಕೆ, ನೀನು ಹೆಂಗೆ ನೆಗೆಟಿವ್ ಮಾಡ್ತೀಯಾ, ನಿನ್ನ ಫೇಸ್ ಹಂಗೆ ಇಲ್ವೇ ಇಲ್ವಲ್ಲ ಅಂತೆಲ್ಲ ಹೇಳೋರು ನನಗೆ. ಬಟ್ ಸಿನಿಮಾ ಬಂದಾದ್ಮೇಲೆ ಅದು ಬೇರೆ ಥರದ್ದೇ ಆಗೋಯ್ತು. ಅಂದರೆ ಈಗ ದಿಲೀಪ್ನ ಈಗ ಅಕಸ್ಮಾತ್ ಒಂದು 10 ಜನ ಗುಡ್ ಆಕ್ಟರ್ ಅಂತ ಹೇಳ್ತಾರೆ ಅಂದರೆ ದಟ್ ಇಸ್ ಒನ್ ಆಫ್ ದ ಶೇಡ್. ಯಾಕಂದರೆ ಒಬ್ಬ ಆಕ್ಟರ್ ಅನ್ನಿಸ್ಕೋಬೇಕಂದ್ರೆ ಅವ್ನು ಬೇರೆ ಬೇರೆ ಶೇಡ್ಸಲ್ಲಿ ಮಾಡಬೇಕು. ಒಂದೇ ಥರ ಮಾಡ್ತಾ ಇದ್ರೆ ಅದು ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನನಗೆ ಮಿಲನ ನನ್ನ ಕರಿಯರ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ಐ ಥಿಂಕ್ ನೀವು ಡಬ್ಬಿಂಗ್ ಕೂಡ ಮಾಡ್ತಾ ಇದ್ರಿ, ಬಹಳಷ್ಟು ಸಿನಿಮಾಗಳಿಗೆ ನಿಮ್ಮ ಒಂದು ಧ್ವನಿನ ಕೊಟ್ಟಿದ್ದೀರಾ. ಐ ಮೀನ್ ಆ ದಿನಗಳಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ನನಗೆ ನೀವು ಮಾತಾಡ್ತಾ ಇದ್ರೆ ಚೇತನ್ ಸರ್ದು ಫೇಸ್ ಒಂದೊಂದ್ಸರಿ ಹಿಂಗೆ ಫ್ಲಾಶ್ ಆಗ್ತಾ ಹೋಗ್ತಾ ಇರುತ್ತೆ. ಐ ಮೀನ್ ದಟ್ಸ್ ಲವ್ಲಿ ಮೂವಿ. ಬಟ್ ಯು ಹವ್ ಡನ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ಸರ್. ಇವಾಗ ಇಂಡಸ್ಟ್ರಿಯಲ್ಲಿ ಬಂದಾದ್ಮೇಲೆ ಎಲ್ಲ ತರದ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ರೆ, ಬಟ್ ಒನ್ ಥಿಂಗ್ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅನ್ನೋದಾದ್ರೆ ಆ್ಯಕ್ಟಿಂಗ್ ಓಕೆ, ಆ್ಯಕ್ಟಿಂಗ್ ಆ್ಯಕ್ಚುಲಿ ಕೋರ್ ಆ್ಯಕ್ಟಿಂಗ್. ಆಕ್ಟಿಂಗ್ ಇಲ್ಲದೆ ಇದ್ದಾಗ ಬೇರೆದೆಲ್ಲ ಮಾಡಿದ್ದೀನಿ, ಬಟ್ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದೀನಿ, ಅದನ್ನು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದೀನಿ. ಬಟ್ ಖಂಡಿತವಾಗ್ಲೂ ಐ ವಿಲ್ ಆಲ್ವೇಸ್ ಬಿ, ಐ ವಾಂಟ್ ಮೈ ಸೆಲ್ಫ್ ಟು ಬಿ ಕಾಲ್ಡ್ ಆಸ್ ಅನ್ ಆಕ್ಟರ್. ನಟನ ಅನ್ನೋದು ಬಿಟ್ಟು ಬೇರೆ ಯಾವ ಟ್ಯಾಗ್ಸು ಬೇಡ ನನಗೆ. ಎಸ್, ಅಲ್ಲ ಐ ಮೀನ್ ನಾನು ವೆಲ್ಕಮ್ ಮಾಡ್ಬೇಕು ಕನ್ನಡದ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಅಂತ ಹೇಳೇನೆ. ಅದನ್ನ ಮಾತ್ರ ಕೇಳಕ್ಕೆ ಇಷ್ಟಪಡೋದು. ಮಿಕ್ಕಿದೆಲ್ಲ ಎಷ್ಟೋ ಸತಿ ಸರ್ವೈವಲ್ ಮಾಡಿರ್ತೀವಿ, ಕೆಲವು ಸತಿ ಏನು ಇಲ್ವಲ್ಲ ಕೆಲಸ, ಏನಾರ ಒಂದು ಮಾಡೋಣ ಅಂತ ಮಾಡಿರ್ತೀವಿ. ಬಟ್ ಏನೇ ಮಾಡಿದ್ರು ಅದ್ರ ಇಂಟ್ರೆಸ್ಟಿಂಗ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅದನ್ನ ನಾವು ಕಲಿತೀವಿ. ಸೊ ಹಂಗಾಗಿ ಎಲ್ಲಾನು ಕಲ್ತ್ಕೊಂಡ್ಬಂದೆ. ಇವನ್ ಡಬ್ಬಿಂಗು ಅಷ್ಟೇ. ನನಗೆ ಫಸ್ಟ್ ನಾನು ಮಾಡಿದ್ದೆ ಆಕ್ಚುಲಿ ಜೋಗಿಗೆ ಅವ್ರು ಫೋನ್ ಮಾಡಿ ಕರೆದಾಗ ಡಬ್ಬಿಂಗ್ ನಾನು, ಯಾಕಂದ್ರೆ ನನ್ನ ತಲೆಲೂ ಇರಲಿಲ್ಲ ನಾನು ಡಬ್ಬಿಂಗ್ ಮಾಡಬೇಕು ಅನ್ನೋದು. ಅದು ಯಾರಿಗದು ಬಂತು ಐಡಿಯಾ ಅಂತಾನೂ ಗೊತ್ತಿಲ್ಲ. ಸುಮ್ಮನೆ ನೋಡೋಣ ಡಬ್ಬಿಂಗ್ ಬೇರೆಯವ್ರು ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೋಗಿ ಮಾಡಿದ್ದು ನಾನು. ಓಕೆ, ಬಟ್ ಅದು ಆಫ್ಟರ್ ಸಮ್ ಟೈಮ್ ಏನಾಗೋಯ್ತು, ಬರೀ ಡಬ್ಬಿಂಗಿಗೆ ಅಂತ ಕರೆಯಕ್ ಶುರು ಮಾಡ್ರು. ಓಪ್ಪ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಡಬ್ಬಿಂಗ್ ಮಾಡಲ್ಲ ಅಂತೇಳಿ ನಾನೇ ಸ್ಟಾಪ್ ಮಾಡಿದೆ ಅದು. ಓಕೆ, ಅಂಡ್ ಸರ್ ಇವಾಗ ಬೇಸಿಕಲಿ ನೀವು ಮಾಡಿರುವಂಥ ಮೂವೀಸ್ಗಳಿಗೆ ನೋಡ್ಬಿಟ್ಟು ಕನೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಆಗಿ ಲವ್ ಗುರು ಆಗಿದ್ರೆ, ಯಾರಾದ್ರೂ ಬ್ರೇಕಪ್ ಆಗ್ಬಿಟ್ಟು ನಿಮ್ಮ ಹತ್ರ ಬಂದ್ರೆ ಯಾವ ತರದ ಅಡ್ವೈಸ್ಗಳನ್ನು ಕೊಡ್ತೀರಾ ಸರ್ ಹೊರಗೆ ಬರೋದಕ್ಕೆ? ಬ್ರೇಕಪ್ ಆಗಿದೆ ಅಂತ ಹೇಳಿದ್ರೆ ಅದು ರಿಲೇಶನ್ಶಿಪ್ ಸರಿ ಇಲ್ಲ ಅಂತ. ಓಕೆ, ಬ್ರೇಕಪ್ ಆಗಕ್ಕೆ ಸಾಧ್ಯನೇ ಇಲ್ಲ, ಒಂದು ಬ್ರೇಕ್ ತಗೋಬಹುದು ಅಷ್ಟೇನೆ. ಓಕೆ, ಈಗ ಅಭಿ ಅವ್ರು ಹೇಳಿದ್ರಲ್ಲ, ಆ ಮೊಮೆಂಟ್ ಅನ್ನ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬಿಟ್ರೆ, ಸೈಲೆನ್ಸ್ ಕೊಟ್ಬಿಟ್ರೆ ಸರಿ ಹೋಗುತ್ತದು. ಬ್ರೇಕಪ್ ನನ್ನ ಪ್ರಕಾರ ಏನಂದ್ರೆ ಪ್ರೀತಿ ಇರೋ ಕಡೆ ಬ್ರೇಕಪ್ ಇಲ್ವೇ ಇಲ್ಲ, ಏರಿಳಿತಗಳಿರುತ್ತೆ ಅಷ್ಟೇನೆ. ಸೊ ಬ್ರೇಕಪ್ ಅಂತ ಹೇಳಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಪ್ಲಾನ್ ಆಲ್ ಟುಗೆದರ್ ಅಂತ ಅನ್ಸುತ್ತೆ. ಓಕೆ, ಅಂಡ್ ನೀವು ಲವ್ ಗುರು ಆದ್ರೆ ಇನ್ ಕೇಸ್ ಒಂದು ಟ್ಯಾಗ್ ಲೈನ್ ಏನಂತ ಕೊಡ್ತೀರಾ ಸರ್? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನೈಸ್. ಓಕೆ, ಅಂಡ್ ಮ್ಯಾಮ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಬಿಕಾಸ್ ಲೈಕ್ ಪ್ರೊಡಕ್ಷನ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಶಿ ಇಸ್ ಬಿನ್ ಹ್ಯಾಂಡ್ಲಿಂಗ್ ಮ್ಯಾಕ್ಸಿಮಮ್ ಥಿಂಗ್ಸ್ ಅಂತಾನೆ ಹೇಳ್ಬೋದು ಸರ್. ಸೊ ಇವಾಗ ಜೊತೆಯಲ್ಲಿ ಸಪೋರ್ಟ್ ಆಗಿ ಬಂದಂತಹ ಮ್ಯಾಮ್ಗೆ ಏನಾದ್ರು ಹೇಳ್ತೀರಾ? ಅಥವಾ ಅಂದ್ರೆ ಒಂದು ನನ್ನ ಹೆಂಡತಿ ಅಂತಲ್ಲ, ಅಂಡ್ ಅವಳು ಕೆಲಸನ ತಗೊಳ್ಳೋ ರೀತಿ, ಕೆಲಸ ಮಾಡೋ ರೀತಿ ಇದೆಯಲ್ಲ, ಇಟ್ ಇಸ್ ಅ ಎಕ್ಸಾಂಪಲ್ ಫಾರ್ ಎವ್ರಿಬಡಿ. ಯಾಕಂದ್ರೆ ನಾನು ಮುಂಚೆಯಿಂದನೂ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬಂದವನು, ಸೀರಿಯಲಿಂದ ಬಂದವನು, ಥಿಯೇಟ್ರ್ ಮಾಡಿದವನು, ಯಾವುದೇ ಥರದ ಗಂಧ ಗಾಳಿ ಇಲ್ಲದೆ ಯಾವುದೋ ಕಾರ್ಪೊರೇಟ್ ಜಗತ್ತಲ್ಲಿ 16 ವರ್ಷ HR ಆಗಿ ಕೆಲಸ ಮಾಡಿರೋಂಥವಳು ಒಂದು ಪ್ರೊಡಕ್ಷನ್ಗೆ ಬಂದು ಅದನ್ನ ತಿಳ್ಕೊಂಡು ಅದನ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ ಇದೆಯಲ್ಲ, ಅದು ತುಂಬಾ ಕಮೆಂಡಬಲ್ ಆಗಿದೆ. ಅದು ನಾನು ಅವಳಿಗೆ ಎಷ್ಟೋ ಸತಿ ಹೇಳಿದ್ದೀನಿ, ಅಕಸ್ಮಾತ್ ನೀನಿರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಇರ್ತಿರ್ಲಿಲ್ಲ. ಬಿಕಾಸ್ ದ ವೇ ನನ್ನ ಟೆಂಪರ್ಮೆಂಟ್ ಆಗಲಿ, ನಾನು ಹ್ಯಾಂಡಲ್ ಮಾಡೋ ರೀತಿ ಆಗಲಿ, ಇಟ್ ಇಸ್ ಡಿಫ್ರೆಂಟ್. ಅದು ಅದಕ್ಕೊಂದು ಬೇರೆ ಥರದ ಒಂದು ಟ್ಯಾಲೆಂಟ್ ಬೇಕು. ಎಲ್ಲರೂ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅವಳಿಗೆ ಹೆಲ್ಪ್ ಆಗಿದ್ದೆ ಅವಳ ಕಾರ್ಪೊರೇಟ್ ಜಗತ್ತಿನ ಆ HR ಕೆಲಸ ಅದೆಲ್ಲ ಮಾಡಿ ಅವಳು ಶಿ ನೋಸ್ ಹೌ ಟು ಹ್ಯಾಂಡಲ್ ಪೀಪಲ್. ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವಾಗ ಬಿಡಬೇಕು, ಯಾವಾಗ ಹಿಡಿಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆ ಟ್ಯಾಲೆಂಟ್ ನಮಗಿಲ್ಲ. ಸೊ ಹಂಗಾಗಿ ಅದಿಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಕಂಪ್ಲೀಟ್ ಅವಳಿಗೆ ಬಿಟ್ಬಿಟ್ಟಿದ್ದೀನಿ. ನಿನಗೇನು ಸಪೋರ್ಟ್ ಬೇಕಲ್ಲ ನಾನು ಇರ್ತೀನಿ ಎಲ್ಲದಕ್ಕೂ ಅಂತ. ಸೊ ಹಾಗಾಗಿ ನಾವು ಅದನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಕ್ರಿಯೇಟಿವ್ ಜಾಬ್ ಏನಿದೆ, ಕ್ರಿಯೇಟಿವ್ ಥಾಟ್ಸ್ ಏನಿದೆ, ಆ ಪ್ರೊಸೆಸಲ್ಲಿ ನಾನು ಇರ್ತೀನಿ. ಪ್ರೊಡಕ್ಷನ್ ರಿಲೇಟೆಡ್ ಏನಿದೆ ಅದನ್ನ ನೀನು ಮಾಡ್ಕೊ. ಅಂಡ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ಓಕೆ, ಅಂಡ್ ನಿಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಸರ್, ಸಿನ್ಸ್ ದಿಸ್ ಇಸ್ ಲವ್ ಮಾಕ್ಟೈಲ್, ನಮಗೆ ಲವ್ ಬಿಟ್ಟು ಬೇರೆದ್ ಮಾತಾಡೋದಕ್ಕೆ ಬರಲ್ಲ. ನಂದು ಲವ್ ಸ್ಟೋರಿ ಕಾಲೇಜ್. ನನ್ನ ಕಾಲೇಜ್ ಜೂನಿಯರ್ ಅವಳು, 1 ವರ್ಷ ಜೂನಿಯರ್ ಅವಳು. ಸೊ ಆ್ಯಂಡ್ ನಾನು ಕಾಲೇಜಲ್ಲಿ ಇದ್ದಾಗ ನನ್ನ ಇಡೀ ಗ್ಯಾಂಗ್ ಅವರು ಯಾರೂ ನಂಬಿರಲ್ಲ ನಾನು ಮದುವೆ ಆಗ್ತೀನಿ ಅಂತ.
ಹಾ ಯಾಕಂದ್ರೆ ಹಂಗಿದ್ದೆ ನಾನು. ಓಕೆ ಬಟ್ ಎಲ್ಲರಿಗಿಂತ ಬೇಗ ಫಸ್ಟ್ ಮದುವೆ ಆಗಿದ್ದೆ ನಾನು ಆಕ್ಚುಲಿ. ಸೊ ಆ ಒಂದು ಡಿಫ್ರೆನ್ಸ್ ನ ಅವಳು ತಂದಿರೋದು. ಅಂದ್ರೆ ಆ ಥರದ್ದೊಂದು ಮೆಂಟಾಲಿಟಿ ಇರುವಂತ ಹುಡುಗ ಟಕ್ಕನ್ ಮದುವೆ ಆಗ್ತಾನೆ ಅಂದ್ರೆ ಯಾರೋ ತುಂಬಾ ಸ್ಟ್ರಾಂಗ್ ಆಗಿರೋರು ಅಂತ. ಸೊ ತುಂಬಾ ಸ್ಟ್ರಾಂಗ್ ಪಾರ್ಟಿ ಅವಳು. ಓಕೆ ಲೈಕ್ ನಿಮ್ಮ ಒಂದು ಜರ್ನಿ ನೋಡ್ತೀವಿ ಅಂತ ಹೇಳಿದ್ರೆ ಲೈಕ್ ಸ್ಮಾಲ್ ಸ್ಕ್ರೀನ್ ಅಂಡ್ ಬಿಗ್ ಸ್ಕ್ರೀನ್ ಎರಡರಲ್ಲೂ ಕೂಡ ಆನ್ ಅಂಡ್ ಆಫ್ ಬರ್ತಾ ಇರ್ತೀರಾ ಹೋಗ್ತಾ ಇರ್ತೀರಾ ಸರ್. ಬಟ್ ಅಲ್ಟಿಮೇಟ್ ಗೋಲ್ ಅನ್ನೋದು ದಿಲೀಪ್ ರಾಜ್ ಅವ್ರದ್ದು ಇದೆ ಅನ್ನೋದಾದ್ರೆ ವಾಟ್ ಇಸ್ ದಟ್ ಮುಂದಿನ ನಿಲ್ದಾಣ ಅಥವಾ ಫೈನಲ್ ಡೆಸ್ಟಿನೇಷನ್ ಅನ್ನೋದು? ಫೈನಲ್ ಡೆಸ್ಟಿನೇಷನ್ ಅಂದ್ರೆ ಐ ಡೋಂಟ್ ವಾಂಟ್ ಟು ಹ್ಯಾವ್ ಅ ಡೆಸ್ಟಿನೇಷನ್, ಐ ಜಸ್ಟ್ ವಾಂಟ್ ಟು ಟ್ರಾವೆಲ್ ಆಸ್ ಅನ್ ಆಕ್ಟರ್ ಅಷ್ಟೇನೆ. ಓಕೆ ಬಟ್ ಇನ್ನ ಇಂಟ್ರೆಸ್ಟಿಂಗ್ ಪಾತ್ರಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ ಪಾರ್ಟ್ ಆಗಬೇಕು ಅನ್ನೋದು ಆಸೆ ಅಷ್ಟೇನೆ. ಓಕೆ ಬೇಸಿಕ್ಲಿ ಅದೇ ನನಗೆ. ಅದರ್ವೈಸ್ ಬೇರೆ ಇನ್ನೇನು ಯೋಚನೆನೂ ಇಲ್ಲ ನನಗೆ. ಓಕೆ ಐ ಥಿಂಕ್ ಗಾನ ಭಜಾನ ಮತ್ತೆ ಲವ್ ಗುರು ಇದೆಲ್ಲ ಮಾಡೋ ಟೈಮ್ನಲ್ಲಿ ನೀವು ತುಂಬಾನೇ ಪ್ರೈಮ್ ಟೈಮಲ್ಲಿ ಇದ್ರಿ ಸರ್. ಸೊ ಆವಾಗ ಇಂಡಸ್ಟ್ರಿ ನಿಮ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂತ ಅದಾದ ನಂತರ ಅದೇ ಅದಾಗ್ತಾ ಇಲ್ಲ ಅಂತ, ಅದು ಏನಕ್ಕೆ ಆಗ್ತಾ ಇಲ್ಲ ಅನ್ನೋದು ನಿಗೂಢ ಪ್ರಶ್ನೆ ಅದು. ಐ ಮೀನ್ ನಾನು ಅನ್ಕೊಂಡಿರೋ ಪ್ರಕಾರ ನೀವು ವೇ ಪೊಟೆನ್ಷಿಯಲ್ ದ್ಯಾನ್ ವಾಟ್ ಯು ಥಿಂಕ್ ಸರ್. ಐ ಮೀನ್ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳನ್ನ ನೋಡಿದಾದ್ಮೇಲೆ ನಾನು ಅವಾಗಿಂದನು ಹೇಳೋದಾದ್ರೆ ಪೊಟೆನ್ಷಿಯಲ್ ತುಂಬಾನೇ ಇದೆ, ಬಟ್ ಆದ್ರೆ ಇನ್ನೂ ಏನೋ ಒಂದು ಎಕ್ಸ್ಪೆಕ್ಟರ್ ಬರ್ತಾ ಇಲ್ಲ ಅನ್ನೋ ತರದ್ದು. ಅದು ಏನು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಅಂದ್ರೆ ಆಫ್ಟರ್ ಪೀರಿಯಡ್ ನನಗನ್ಸಿದ್ದೇನು ಅಂದ್ರೆ ಪ್ರಾಬ್ಲಿ ನಂದು PR ಕಮ್ಮಿ ಇದೆ ಅಂತ. ನಾನು ಬೆರೆಯಲ್ಲ. ಅಂದ್ರೆ ಕೆಲಸ ಆಯ್ತಾ, ಕೆಲಸ ಮುಗಿದಾದ್ಮೇಲೆ ಹೋದೆ, ನಂದೇ ಪ್ರಪಂಚ, ನನ್ನ ಮನೇಲಿದ್ದೆ, ನಂದು ಫ್ಯಾಮಿಲಿ ಆ ತರ ಇರ್ತೀನಿ ಹೊರತು ಹೊರಗೆ ಬರಲ್ಲ ಹೆಚ್ಚಾಗಿ. ಅಂಡ್ ಅದೇ ಈಗ ಬಿ ಅವ್ರು ಹೇಳ್ದಾಗೆ ಸಿನಿಮಾ ಹಿಟ್ ಆದ್ರೆ ಒಬ್ಬ ಆಕ್ಟರ್ ಒಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರನೂ ಆದ್ರೂ ಮತ್ತೆ ಬಂದಿಲ್ಲ ಅದು. ಒನ್ ಆಫ್ ಇಟ್ಸ್ ಕೈಂಡ್ ನಂದು ಒಂಥರ. ಈಗ ಮಿಲನ ಅಂತ ಸೂಪರ್ ಹಿಟ್, ಮಿಲನ ಆದ್ಮೇಲೆ ಏನ್ ಮಾಡಿದೆ, ಏನೂ ಮಾಡಲಿಲ್ಲ ನಾನು. ಲವ್ ಗುರು ತುಂಬಾ ಹೆಸರು ಮಾಡ್ತು, ಆಮೇಲೆ ಏನ್ ಮಾಡಿದೆ, ಏನೂ ಮಾಡಲಿಲ್ಲ ನಾನು. ಯು ಟರ್ನ್ ಹಿಟ್, ಆಮೇಲೆ ಏನ್ ಮಾಡಿದೆ, ಏನೂ ಮಾಡಲಿಲ್ಲ ನಾನು. ಸಿ ಇಟ್ ಇಸ್ ಅಂದ್ರೆ ದರ್ ಇಸ್ ಅ ಗ್ಯಾಪ್ ಆಫ್ 1 year, 1.5 years, 2 years. ಬಟ್ ಬೆಸ್ಟ್ ಪಾರ್ಟ್ ಏನಂದ್ರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಬರುತ್ತೆ. ಅಂದ್ರೆ ನಾನು ಈಗ ಏನ್ ಹೇಳಿದೀನಿ ಇದ್ರ ಮಧ್ಯೆ ಯಾವ್ದು ಮಾಡೇ ಇಲ್ಲ ನಾನು. ಅಂದ್ರೆ ಈಗ ಯು ಟರ್ನ್ ಆದ್ಮೇಲೆ ನೆಕ್ಸ್ಟ್ ನಾನು ಮಾಡಿದ್ದೆ ಮೈಸೂರು ಆರ್ಕೆಸ್ಟ್ರಾ. ಮೈಸೂರು ಆರ್ಕೆಸ್ಟ್ರಾ ಆದ್ಮೇಲೆ ಮಾಡಿದ್ದೆ ನಾನು ನಿಮ್ಮ ವಸ್ತುಗಳಿಗೆ ಜವಾಬ್ದಾರರು. ಅದಾದ್ಮೇಲೆ ಮಾಡ್ತಿರೋದೇ ಮಾಕ್ಟೇಲ್. ಅಂದ್ರೆ ದರ್ ಇಸ್ ಅ ಲಾಂಗ್ ಗ್ಯಾಪ್. ಬಟ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಎಲ್ಲಾ ಪ್ರಾಜೆಕ್ಟ್ಗಳು ಅದು ಚೆನ್ನಾಗಿದೆ. ಅದು ಒಂದು ಖುಷಿ ನನಗೆ ಅಷ್ಟೇ. ಬಟ್ ಜನ ಇನ್ನು ಏಜೆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಮಾಡ್ಕೊಂತಾರ. ಹಾ, ಏಜಿಗೂ ಕನೆಕ್ಟ್ ಮಾಡೋದು. ಸಿ ಏನೇನು ಏಜಿಗೆ ಮುಂಚೆ ಇನ್ನೇನೋ ಹೇಳ್ತಾ ಇದ್ರು, ಅದು ಚೇಂಜ್ ಆಗುತ್ತೆ. ಇಟ್ ಚೇಂಜಸ್ ವಿತ್ ಸಬ್ಜೆಕ್ಟ್. ಅಂದ್ರೆ ನಾನು ಏನ್ ಮಾಡ್ತೀನಿ ಅದ್ರ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಶ್ವೇತಾ ಅವ್ರು ಹೇಳ್ದಂಗೆ ಟಿವಿ ಇದೆಯಲ್ಲ ತುಂಬಾ ನೆನಪಲ್ಲಿ ಉಳಿಯುತ್ತೆ, ತುಂಬಾ ಗಾಢವಾಗಿರುತ್ತದೆ. ಅದರಿಂದ ಅವ್ರನ್ನ ಆ ಕ್ಯಾರೆಕ್ಟರ್ ಇಂದ ತೆಗೆಯೋದೇ ಒಂದು ದೊಡ್ಡ ಚಾಲೆಂಜ್ ಆಕ್ಟರ್ಸ್ಗಳಿಗೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಅಷ್ಟು ಕೂರ್ಬೇಕು ಅಂತಾನೆ ಅಷ್ಟು ಎಫರ್ಟ್ ಹಾಕಿರ್ತೀವಿ. ಯಾವ ಲೆವೆಲ್ ಕೂತ್ ಬಿಡ್ತೀವಿ ಅಂದ್ರೆ ಬೇರೆ ಕ್ಯಾರೆಕ್ಟರ್ ಅಲ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡಿಸೋದು ಅದು ಬಿಗ್ಗೆಸ್ಟ್ ಚಾಲೆಂಜ್. ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗೋದು. ಬಟ್ ಡೆಫಿನೆಟ್ಲಿ ಟಿವಿಯ ಎಲ್ಲಾ ಕ್ಯಾರೆಕ್ಟರ್ಗಳು ಮರೆಯಲ್ಲ ಜನ. ಎಸ್, ಎಕ್ಸಾಕ್ಟ್ಲಿ. ಐ ಮೀನ್ ಒನ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಗಣೇಶ್ ಸರ್ ಕೂಡ ಸ್ಮಾಲ್ ಸ್ಕ್ರೀನ್ ಇಂದಾನೆ ಬಂದವರು. ಹಿ ಇಸ್ ಹಿಟ್ ನಾವ್. ಚಿಕ್ಕಣ್ಣ ಅವರು ಕೂಡ ಸ್ಮಾಲ್ ಸ್ಕ್ರೀನ್ ಇಂದ ಬಂದವರು, ಅವರು ಇವಾಗ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಸೊ ಈ ತರದ ಒಂದು ಮೈಂಡ್ ಸೆಟ್ ಎಲ್ಲ ಜನಗಳಿಗೆ ಬಂದಿರೋದು. ತುಂಬಾ ಜನ ಟಿವಿಯಿಂದಾನೇ ಬಂದಿರೋದು. ಹೌದು, ಗಣೇಶ್ ಆಗಿರ್ಬೋದು, ಯಶ್ ಆಗಿರ್ಬೋದು, ವಿಜಯ್ ಅಂದ್ರೆ ಎಲ್ಲ ನಾನು ಹೇಳ್ತಿರೋದು. ಹೌದು, ತುಂಬಾ ಜನ ಟಿವಿಯಿಂದ ಶುರು ಮಾಡಿ ಅಲ್ಲಿ ಹೋದವರು ಅಷ್ಟೇನೆ. ಅಂದ್ರೆ ಆ ಮುಂಚಿನ ಮೈಂಡ್ ಸೆಟ್ ಇತ್ತಲ್ಲ ಅದನ್ನ ಬ್ರೇಕ್ ಮಾಡಿದ್ದಾರೆ. ಬಟ್ ಅದು ಫುಲ್ ಫ್ಲೆಜ್ಡ್ ಆಗಿ ಅಂತೂ ಬ್ರೇಕ್ ಆಗಿಲ್ಲ. ಓಕೆ, ತುಂಬಾ ಕಷ್ಟ. ಬಟ್ ಎನಿವೇಸ್ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದೆ ಬರುವಂತಹ ಪ್ರಾಜೆಕ್ಟ್ಸ್ ಗಳಿಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KP ಜೊತೆ ಮಾತಾಡಿ. ಥ್ಯಾಂಕ್ ಯು.